Hello everyone, Dr. Padmanabh Bhatt. Today I am going to speak about gallstones ಅಥವಾ biliary stones ಅಥವಾ ಕನ್ನಡದಲ್ಲಿ ಪಿತ್ತಕೋಶದಲ್ಲಿ ಕಲ್ಲುಗಳು. ಪಿತ್ತಕೋಶದಲ್ಲಿ ಕಲ್ಲಾಗುವುದು. ಪಿತ್ತಕೋಶ ಎಲ್ಲಿದೆ ಅಂತ ಗೊತ್ತಾ? ಪಿತ್ತಕೋಶ ಅಥವಾ ಗ್ಯಾಲ್ ಬ್ಲ್ಯಾಡರ್ ನಮ್ಮ ಲಿವರ್ನ ಕೆಳಗಡೆ ಇರ್ತದೆ. ಚಿಕ್ಕದು ಒಂದು ಚೀಲ. ಅದು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಇವಾಗ ಇಲ್ಲಿ ಬಾಯಿಂದ ಕೆಳಗಡೆ ಜಠರ ಬರುತ್ತೆ. ಆ ಸ್ಟಮಕ್ ಅಂತ ಕಾಣಿಸುತ್ತಲ್ವ, ಸ್ಟಮಕ್ಕು. ಆಮೇಲೆ ಮೇಲೆ ಲಿವರ್ ಅಂತ ಕಾಣಿಸುತ್ತೆ, ಒಂದು ಬ್ರೌನ್ ಕಲರಲ್ಲಿ. ಆ ಲಿವರ್ ಕೆಳಗಡೆ ಚಿಕ್ಕದು ಒಂದು ಚೀಲ ಥರ ಕಾಣಿಸುತ್ತಲ್ವಾ, ಈ ಚೀಲ, ಇದಕ್ಕೆ ಗಾಲ್ ಬ್ಲಾಡರ್ ಅಂತ ಹೆಸರು. ಅಲ್ಲಿ ಹಾಕಿದ್ದಾರೆ ನೋಡಿ, ಗಾಲ್ ಬ್ಲಾಡರ್ ಅಂದರೆ ಪಿತ್ತಕೋಶ. ಆಮೇಲೆ ಇಲ್ಲಿ ಇದು ಸ್ಟಮಕ್ಕು, ಇದು ಇಂಟೆಸ್ಟೈನು, ಇದು ಲಾರ್ಜ್ ಇಂಟೆಸ್ಟೈನು ಎಲ್ಲ ಗೊತ್ತಾಗ್ತದೆ ನಿಮಗೆ. ಇದು ಚಿಕ್ಕ ಚೀಲ ಇರುವುದು ಗಾಲ್ ಬ್ಲಾಡರ್, ಮೇಲ್ಗಡೆ ಲಿವರ್. ಓಕೆ, ಸೊ ಲಿವರ್ನಲ್ಲಿ ಏನಾಗ್ತದೆ, ನಮಗೆ ಡೈಜೆಷನ್ಗೆ ಅಂದರೆ ಪಚನ ಕ್ರಿಯೆ ನಡೀಲಿಕ್ಕೆ, ಜೀರ್ಣಶಕ್ತಿ ನಡೀಲಿಕ್ಕೆ, ಜೀರ್ಣಶಕ್ತಿ ಆಗಲಿಕ್ಕೆ ಒಂದಷ್ಟು ಎನ್ಸೈಮ್ಗಳೆಲ್ಲ ಪ್ರೊಡ್ಯೂಸ್ ಆಗ್ತದೆ. ಒಂದು ಈಗ ಫ್ಯಾಟನ್ನು ಕರಗಿಸ್ಲಿಕ್ಕೆ ಅಥವಾ ಕಾರ್ಬೋಹೈಡ್ರೇಟನ್ನು ಎಲ್ಲದನ್ನು ಕರಗಿಸ್ಲಿಕ್ಕೆ ಎನ್ಸೈಮ್ಗಳು ಅಂತ ಬೇಕಾಗ್ತವೆ. ಆ ಎನ್ಸೈಮ್ಗಳನ್ನು ಲಿವರ್ ಸೆಕ್ರೇಟ್ ಮಾಡುತ್ತೆ. ಈ ಲಿವರ್ ಮುಖ್ಯವಾಗಿ ಏನು ಮಾಡ್ತದೆ ಅಂತಂದರೆ, ಕೊಬ್ಬಿನಂಶ ಇರುವಂತಹ ಆಹಾರದ ಜೀರ್ಣಶಕ್ತಿಗೆ ಸಹಾಯವಾಗುವಂಥ ಎನ್ಸೈಮ್ಗಳನ್ನು ಸೆಕ್ರೇಟ್ ಮಾಡ್ತದೆ, ಅದು ಪ್ರೊಡ್ಯೂಸ್ ಮಾಡ್ತದೆ. ಇದು ಪ್ರೊಡ್ಯೂಸ್ ಆಗಿದ್ದು ಹಾಗೆಯೇ ಕೆಳಗಡೆ ಇಂಟೆಸ್ಟೈನ್ಗೆ ಇಳೀತದೆ, ಡಿಯೋಡಿನಮ್ ಮೂಲಕ ಇಂಟೆಸ್ಟೈನ್ಗೆ ಇಳೀತದೆ. ಅಲ್ಲಿ ಪಚನ ಕ್ರಿಯೆ ಉಂಟಾಗ್ತದೆ. ಇವಾಗ ಇದರಲ್ಲಿ ಲಿವರ್ನಲ್ಲಿ, ಅಥವಾ ನಾವು ಕನ್ನಡ ಮೀಡಿಯಮ್ನವ್ರು ಯಕೃತ್ ಅಂತ ಹೇಳ್ತೀವಿ, ಲಿವರ್ನಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಲಿವರ್ ಚೆನ್ನಾಗಿದ್ದರೆ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ, ಹಸಿವು ಆಗುತ್ತೆ ಅಂತೆಲ್ಲ ನಿಮಗೂ ಎಲ್ರಿಗೂ ಗೊತ್ತು. ಕೆಲವರು ಮಕ್ಕಳನ್ನು ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಮಗುಗೆ ಹಸಿವಿಲ್ಲ ಅಂದರೆ ಜಂತುಳಕ್ಕೆ ಏನಾರು ಔಷಧಿ ಕೊಟ್ಬಿಟ್ಟು ಆಮೇಲೆ ಲಿವರ್ದು ಯಾವ್ದಾದ್ರು ಟಾನಿಕ್ ಬರ್ಕೊಡ್ತಾರೆ. ತುಂಬ ಹಳೆಯ ಬ್ರ್ಯಾಂಡು, ಪಾಪ್ಯುಲರ್ ಬ್ರ್ಯಾಂಡ್ ಅಂದರೆ Liv 52. ಅಂದರೆ ಲಿವರ್ ಅನ್ನೋದೊಂದು ಎಲ್ಲರಿಗೂ ಜೀರ್ಣಶಕ್ತಿಗೆ ಹೆಲ್ಪ್ ಆಗುವಂಥ ಒಂದು ಅಂಗ ಅಂತ ಎಲ್ರಿಗೂ ಸಾಧಾರಣ ಮಟ್ಟಿಗೆ ಗೊತ್ತಿದೆಯಲ್ಲ. ಈಗ ಲಿವರು ಬೈಲ್ ಅಥವಾ ಪಿತ್ತರಸವನ್ನು ಉತ್ಪತ್ತಿ ಮಾಡ್ತದೆ. ಈ ಎನ್ಸೈಮ್ಗಳೆಲ್ಲ ಸೇರಿಕೊಂಡು ಅದಕ್ಕೆ ಪಿತ್ತರಸ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೊ ಈ ಪಿತ್ತರಸ ಅಥವಾ ಬೈಲ್ ಇದು ಎಕ್ಸ್ಟ್ರಾ ಇದ್ದದ್ದೆಲ್ಲ ಹೋಗಿ ಗ್ಯಾಲ್ ಬ್ಲ್ಯಾಡರ್ನಲ್ಲಿ ಶೇಖರ ಆಗ್ತದೆ. ಗ್ಯಾಲ್ ಬ್ಲ್ಯಾಡರ್ ಅಂತಂದರೆ ಒಂದು ಚೀಲ, ಚಿಕ್ಕ ಚೀಲ, ಲಿವರ್ನ ಕೆಳಗಡೆ ಇರುವಂಥದ್ದು. ಎಕ್ಸ್ಟ್ರಾ ಏನಾದರೂ ಬೈಲಿದ್ದರೆ ಅದು ಈ ಗಾಲ್ ಬ್ಲ್ಯಾಡರ್ನಲ್ಲಿ ಹೋಗಿ ಕೂತ್ಕೊಳ್ತದೆ. ಮತ್ತು ಬೇಕಾದಾಗ ಅದು ಹೊರಗಡೆ ಬರ್ತದೆ ಜೀರ್ಣಶಕ್ತಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ. ಲಿವರ್ ಕೂಡ ಸೆಕ್ರೇಟ್ ಮಾಡ್ತದೆ, ಬಟ್ ಇಲ್ಲಿ ಗಾಲ್ ಬ್ಲ್ಯಾಡರಲ್ಲಿ ಇರುವಂಥದ್ದು, ಶೇಖರವಾಗಿರುವಂಥದ್ದು ಕೂಡ ಜೀರ್ಣಶಕ್ತಿಗೆ ಹೊರಗಡೆ ಬಂದು ಹೆಲ್ಪ್ ಆಗ್ತದೆ. ಇದು ಹಾಗಾದರೆ ಇದರಲ್ಲಿ ಕಲ್ಲು ಹೇಗಾಗ್ತದೆ? ಈಗ ಈ ಪಿತ್ತರಸ ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆದರೆ, ಉದಾಹರಣೆಗೆ ಮನುಷ್ಯನ ಕೊಲೆಸ್ಟ್ರಾಲ್ ಕಂಟೆಂಟು, ಮನುಷ್ಯನ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕಂಟೆಂಟ್ ಜಾಸ್ತಿ ಆದರೆ, ಅಥವಾ ಬಿಲಿರುಬಿನ್ ಅಂತೇಳಿ ಲಿವರ್ ಸೆಕ್ರೇಟ್ ಮಾಡುತ್ತೆ, ಬಿಲಿರುಬಿನ್ ಅನ್ನುವಂತಹ ಒಂದು ಐಟಮನ್ನು ಸೆಕ್ರೇಟ್ ಮಾಡುತ್ತೆ. ಅದು ಜಾಸ್ತಿ ಪ್ರಮಾಣದಲ್ಲಿ ಸೆಕ್ರೇಟ್ ಆದರೆ ಆವಾಗ ಈ ಗಾಲ್ ಬ್ಲ್ಯಾಡರ್ನ ಒಳಗಡೆ ಶೇಖರ ಆಗಿರುವಂತಹ, ಸಂಗ್ರಹಣೆ ಆಗಿರುವಂತಹ ಬಿಲಿಯರಿ ಜ್ಯೂಸು, ಈ ಬೈಲ್ ಜ್ಯೂಸು ನಿಧಾನಕ್ಕೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಟ್ಟು ಅಲ್ಲಿಗೆ ಅದು ಕಲ್ಲಾಗಲಿಕ್ಕೆ ಶುರುವಾಗ್ತದೆ. ಸೊ ಈ ಏನು ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ಕಲ್ಲಾಗುತ್ತದೋ, ಸ್ಟೋನ್, ಗಾಲ್ ಬ್ಲ್ಯಾಡರ್ನಲ್ಲಿ ಸ್ಟೋನ್ ಫಾರ್ಮೇಷನ್. ಸೊ ಇದನ್ನು ಗ್ಯಾಲ್ ಸ್ಟೋನ್ ಅಂತಾರೆ, ಅಥವಾ ಬಿಲಿಯರಿ ಸ್ಟೋನ್, ಅಥವಾ ಕನ್ನಡದಲ್ಲಿ ಪಿತ್ತಕೋಶದಲ್ಲಿ ಕಲ್ಲು ಅಂತ ಹೇಳ್ತಾರೆ. ಇದು ಬಹಳ ಜನಕ್ಕೆ ಬರ್ತದೆ. ಇದು ಹೇಗೆ ಬರ್ತದೆ? ಒಂದನೇದಾಗಿ ಅತಿ ಕೊಬ್ಬಿರುವಂತಹ ಪದಾರ್ಥಗಳನ್ನು ಸೇವಿಸ್ತಾ ಇದ್ದರೆ, ಅಂದರೆ ಲಿವರಿಗೆ ನಾವು ಟ್ಯಾಕ್ಸ್ ಮಾಡ್ತಾ ಇರ್ತೀವಿ.
ಯಾಕಂದರೆ ಕೊಬ್ಬಿನಾಂಶವನ್ನು ಜೀರ್ಣ ಮಾಡುವಂಥದ್ದು ಎನ್ಸೈಮು ಲಿವರ್ನಿಂದ ಬರಬೇಕು. ನೀವು ಸಿಕ್ಕಾಪಟ್ಟೆ ದಿನ ಕೊಬ್ಬಿನಾಂಶ ಫ್ರೈಡ್ ಫುಡ್ಗಳು, ಆಯಿಲಿ ಫುಡ್ಗಳು ಜಾಸ್ತಿ ತಿಂದರೆ ಆವಾಗ ಜಾಸ್ತಿ ಬೈಲ್ ಸೆಕ್ರೀಷನ್ ಆಗುತ್ತೆ. ಜಾಸ್ತಿ ಬೈಲ್ ಸೆಕ್ರೀಷನ್ ಆಗಿ ಎಕ್ಸ್ಟ್ರಾ ಬೈಲು ಇದರಲ್ಲಿ ಗಾಲ್ ಬ್ಲಾಡರ್ಗೆ ಹೋಗಿ ಶೇಖರ ಆಗುತ್ತೆ ಅಂತ ಹೇಳಿದ್ದೀನಲ್ವ ಆವಾಗಲೇ. ಸೊ ಒಂದನೇದಾಗಿ ಅತಿ ಕೊಬ್ಬು ಸೇವನೆಯಿಂದ, ಕೊಬ್ಬು ಪದಾರ್ಥ ಸೇವನೆಯಿಂದ ಗಾಲ್ ಸ್ಟೋನ್ ಉಂಟಾಗ್ತದೆ. ಇನ್ನೊಂದು ನಾನು ಆವಾಗಲೇ ಹೇಳಿದಾಗೆ ಬಿಲಿರುಬಿನ್ ಅನ್ನುವ ಅಂಶ ಲಿವರ್ನಲ್ಲಿ ಜಾಸ್ತಿ ಸೆಕ್ರೇಟ್ ಆದರೆ ಅದು ಹೋಗಿಬಿಟ್ಟು ಇಲ್ಲಿ ಕಲೆಕ್ಟ್ ಆಗ್ತದೆ. ಕಲೆಕ್ಟ್ ಆಗಿ ನಿಧಾನಕ್ಕೆ ಅದರ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿ ಅದು ಸ್ಟೋನ್ ಆಗಿ ಮಾರ್ಪಾಡಾಗುತ್ತೆ. ಸರಿ, ಸ್ಟೋನ್ ಮಾರ್ಪಾಡಾದಾಗ ನಮಗೆ ಏನು ಸೂಚನೆ ಬರುತ್ತೆ, ಏನು ಸಿಮ್ಟಮ್ಸ್ ಇರುತ್ತೆ, ನಿಮಗೆ ಏನು ತೊಂದರೆ ಉಂಟಾಗುತ್ತೆ? ಮುಖ್ಯವಾಗಿ ನಿಮಗೆ ಎದೆಯ ಹತ್ತಿರ, ಯಾಕಂದರೆ ಲಿವರು ನಾನು ಅಲ್ಲಿ ಹೇಳುವಾಗ ನಾನು ಚಿತ್ರ ತೋರಿಸಿದ್ದೀನಿ. ನಿಮಗೀಗ ನಾನು ಪ್ರತ್ಯಕ್ಷವಾಗಿ ತೋರಿಸ್ಬೇಕು ಅಂತಂದರೆ ನಿಮ್ಮ ಎಡಭಾಗದ ಕೆಳಗಡೆ ಇಲ್ಲಿ ಸ್ಪ್ಲೀನ್ ಅಂತ ಇರುತ್ತೆ ಎಡಭಾಗದಲ್ಲಿ. ಬಲಭಾಗದಲ್ಲಿ ನಮಗೆ ಇಲ್ಲಿ ಉಲ್ಟಾ ಕಾಣಿಸ್ತದೆ ನಿಮಗೆ. ಬಲಭಾಗದಲ್ಲಿ ಲಿವರ್ ಇರ್ತದೆ. ಇದು ನಮ್ಮ ಪಕ್ಕೆಲುಬುಗಳ ಎದುರು ಭಾಗದಲ್ಲಿರುವಂತಹ ಪಕ್ಕೆಲುಬುಗಳ ಲಾಸ್ಟ್ ರಿಬ್ ಇರುತ್ತಲ್ವ, ಅದರ ಕೆಳಗಡೆ ಲಿವರ್ ಫೀಲ್ ಆಗುತ್ತೆ. ಸ್ವಲ್ಪ ದೊಡ್ಡದಾದರೆ ಲಿವರ್ ಫೀಲ್ ಆಗುತ್ತೆ. ಸೊ ಇದು ಅಲ್ಲಿ ಗಾಲ್ ಬ್ಲಾಡರ್, ಅಲ್ಲಿ ನೋವು ಶುರುವಾಗುತ್ತೆ. ಸೊ ಎದೆಯ ಮಧ್ಯಭಾಗದಲ್ಲಿ ಅಥವಾ ನಿಮ್ಮ ಬಲಭಾಗದ ಎದೆಯ ಕೆಳಗಡೆ ಬಲಭಾಗದಲ್ಲಿ ನೋವು ಶುರುವಾಗ್ತದೆ. ಈ ನೋವು ಒಂದೊಂದು ಸರ್ತಿ ನಿಮಗೆ ಈ ಗ್ಯಾಸ್ಟ್ರೈಟಿಸ್ ಬರುವಾಗ, ಅಂದರೆ ಆ್ಯಸಿಡಿಟಿ ಜಾಸ್ತಿ ಆಗುವಾಗ ನೋವು ಬರ್ತದಲ್ವ, ಒಂಥರ ಉರಿ, ಸಂಕಟ, ವಾಂತಿ ಆದಂಗೆ, ವಾಂತಿ ಬರೋ ಥರ, ಈ ಥರ ಎಲ್ಲ ಸಿಮ್ಟಮ್ಸ್ ಬರ್ತದೆ. ಈ ಸಿಮ್ಟಮ್ಸು ಶುರುವಾದಾಗ ಸಾಧಾರಣ ಮಟ್ಟಿಗೆ ಡಾಕ್ಟ್ರುಗಳು ಇದನ್ನು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿಬಿಟ್ಟು ಟ್ರೀಟ್ ಮಾಡ್ತಾರೆ. ಆ್ಯಂಟಾಸಿಡ್ ಮಾತ್ರೆಗಳು, ಆ್ಯಸಿಡ್ ಪ್ರೊಡ್ಯೂಸ್ ಆಗದಂಗೆ ನಿಮ್ಮ ಫೇವ್ರೆಟ್ ಪ್ಯಾನು, ಒಮೇಝು, ರ್ಯಾಂಟ್ಯಾಕು ಇತ್ಯಾದಿ ಎಲ್ಲ ಕೊಡ್ತಾರೆ. ಜೊತೆಗೆ ಒಂದಷ್ಟು ಆ್ಯಂಟಿಸ್ಪಾಸ್ಮೋಡಿಕ್ಸ್ ಕೂಡ ಕೊಡ್ತಾರೆ. ಸೈಕ್ಲೋಪ್ಯಾಮ್ ಥರ ಮಾತ್ರೆಗಳು ಎಲ್ಲ ಕೊಡ್ತಾರೆ. ಏನು ಕೊಟ್ಟರೂ ಟೆಂಪ್ರರಿ ಆಗಿ ಕಮ್ಮಿ ಆಗುತ್ತೆ, ಆಮೇಲೆ ಮತ್ತೆ ಬರುತ್ತೆ. ಈ ಥರ ಒಂದು ಪದೇ ಪದೇ ಬರ್ತಾ ಇದ್ದಾಗ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು, ಕುಟುಂಬ ವೈದ್ಯರನ್ನು ನೀವು ಸಂಪರ್ಕಿಸ್ತೀರಾ. ಆವಾಗ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ತಾರೆ. ಈ ಸ್ಕ್ಯಾನಿಂಗ್ ಮಾಡುವಾಗ ನಮಗೆ ಗಾಲ್ ಬ್ಲಾಡರಲ್ಲಿ ಇರುವಂತಹ ಸ್ಟೋನ್ ಕಾಣಿಸ್ಕೊಳ್ಳುತ್ತೆ. ಈ ಸ್ಟೋನ್ ಅಂದರೆ ಅದು ಗಾಲ್ ಬ್ಲಾಡರೇ ಭಾಳ ಚಿಕ್ಕದು, ಒಂದು ಮೂಸಂಬಿಗಿಂತ ಸ್ವಲ್ಪ ಜಾಸ್ತಿ ಸೈಜ್ ಇದೆ ಗಾಲ್ ಬ್ಲಾಡರ್. ಅಂದರೆ ಆ್ಯಪಲ್ ಸೈಜಲ್ಲಿ ಇದೆ ಅಂತ ಅಂದ್ಕೊಳ್ಳಿ, ಒಂದು ಚೀಲ. ಸೊ ಆ ಚೀಲದ ಒಳಗೆ ಚಿಕ್ಕ ಚಿಕ್ಕ ಹರಳುಗಳು ಒಂದು ಕಲ್ಲು ಕಾಣಿಸ್ಬೋದು ಅಥವಾ ಜಾಸ್ತಿ ಕಲ್ಲುಗಳು ಇರ್ಬೋದು ಕೆಲವರಿಗೆ. ಈ ಕಲ್ಲು ಸಾಧಾರಣ ಮಟ್ಟಿಗೆ 2 ರಿಂದ 3 ಮಿಲಿಮೀಟರ್ನಿಂದ ಸ್ಟಾರ್ಟ್ ಆಗುತ್ತೆ. ಮಿಲಿಮೀಟರ್, ಸೆಂಟಿಮೀಟರ್ ಅಲ್ಲ, ಮಿಲಿಮೀಟರ್ ಸ್ಟಾರ್ಟ್ ಆಗ್ತದೆ. ಕ್ರಮೇಣ ಅದು ದೊಡ್ಡದಾಗ್ತಾ ಹೋಗ್ಬೋದು. ದೊಡ್ಡದಾಗ್ತಾ ಇದ್ದಂಗೆ ಸ್ವಲ್ಪ ಎಷ್ಟು ಟೈಮ್ ತೊಗೊಳ್ಬೋದು ದೊಡ್ಡದಾಗಲಿಕ್ಕೆ? 6 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಕೆಲವು ಸರ್ತಿ ಚಿಕ್ಕ ಕಲ್ಲುಗಳು 3-4 ಇರ್ತವೆ. ಸೊ ಇದು ಎಮರ್ಜೆನ್ಸಿ ಅಲ್ಲ, ಇದು ಜ್ಞಾಪಕ ಇಟ್ಕೊಳ್ಳಿ. ಪಿತ್ತಕೋಶದಲ್ಲಿ ಕಲ್ಲುಗಳು ಬರುವುದು, ಗಾಲ್ ಸ್ಟೋನ್ ಫಾರ್ಮೇಷನ್, ಇಟ್ ಈಸ್ ನಾಟ್ ಆ್ಯನ್ ಎಮರ್ಜೆನ್ಸಿ. ಕೂಡಲೇ ಡಾಕ್ಟರ್ ಹತ್ರ ಓಡಿ ಹೋಗಬೇಕು ಅಂತೇನಿಲ್ಲ. ಸಾಧಾರಣ ಮಟ್ಟಿಗೆ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿದಾಗ ಅವರು ಪೇಯ್ನಿಗೆ ಮಾತ್ರೆ ಕೊಡ್ತಾರೆ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಕನ್ಫರ್ಮ್ ಆದಮೇಲೆ ಮಾತ್ರೆ ಕೊಡ್ತಾರೆ. ಕೆಲವು ಮಾತ್ರೆಗಳು ಇವೆ, ಮ್ಯಾರಿನ್ ಅಂತ ನನ್ನ ಹತ್ರ ಬಂದವರಿಗೆ ಬರ್ಕೊಳ್ತೀನಿ ಸಾಧಾರಣ ಮಟ್ಟಿಗೆ. ಈ ಮ್ಯಾರಿನ್ ಒಂಚೂರು ಆ ಸ್ಟೋನನ್ನು ಒಂಚೂರು ಕರಗಿಸುತ್ತೆ. ಇದು ನನಗೆ ತುಂಬ ಫೀಡ್ಬ್ಯಾಕ್ ಬಂದಿದೆ. ಸೊ ನಿಮ್ಮ ವೈದ್ಯರು ನಿಮ್ಗೆ ಅದು ಏನು ಬರ್ಕೊಡ್ತಾರೋ ಅದನ್ನು ನೀವು ತಗೊಳ್ಳಿ. ಹಾಗೆ ಸಿಮ್ಟಮ್ಯಾಟಿಕ್ ಆಗಿ, ಅಂದರೆ ನೋವು ಕಮ್ಮಿ ಆಗಲಿಕ್ಕೆ ಅಂತ ಹೇಳಿಬಿಟ್ಟು ಬೆರಾಲ್ಗಾನು, ಸೈಕ್ಲೋಪ್ಯಾಮು, ಮೆಫ್ಟಾಲ್ ಸ್ಪ್ಯಾಸ್, ಈ ಥರ ಹಲವಾರು ಮಾತ್ರೆಗಳನ್ನು ಡಾಕ್ಟ್ರು ನಿಮಗೆ ಪ್ರಿಸ್ಕ್ರೈಬ್ ಮಾಡ್ಬೋದು. ಸೊ ಆದಷ್ಟು ನಾವು ಸುಮಾರಾಗಿರುವಂತಹ ನೋವು, ಸಾಧಾರಣ ಮಟ್ಟಿನ ನೋವನ್ನು ಈ ಥರ ನಾವು ಸಿಮ್ಟಮ್ಯಾಟಿಕ್ ಆಗಿ, ಅಂದರೆ ಸೂಚನೆಗೆ ಸರಿಯಾಗಿ, ಸಿಮ್ಟಮ್ಗೆ ಸರಿಯಾಗಿ ಮಾತ್ರೆ ಔಷಧಿ ಕೊಟ್ಬಿಟ್ಟು ಸರಿ ಮಾಡ್ಬೋದು. ಆದರೆ ಒಂದು ವಿಷಯ ಜ್ಞಾಪಿಸ್ಕೊಳ್ಳಿ, ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ಈ ಕಲ್ಲುಗಳು ಗಾಲ್ ಬ್ಲಾಡರ್ನಿಂದ ಎಸ್ಕೇಪ್ ಆಗಿಬಿಟ್ಟು, ಅಂದರೆ ಅಲ್ಲಿಂದ ಹೊರಗೆ ಬೈಲ್ ಡಕ್ಟ್ ಅಂತ ಇದೆ, ಗಾಲ್ ಬ್ಲಾಡರ್ನಿಂದ
ಕರುಳಿಗೆ ಬರುವಂತಹ ಜಾಗ, ಆ ನಾಳ, ಚಿಕ್ಕ ನಾಳ ಒಂದಿರುತ್ತೆ, ಬೈಲ್ ಡಕ್ಟ್ ಅಂದರೆ ಒಂದು ಸಂವಹನ, ಅಂದರೆ ಒಂದು ಪೈಪ್. ಆ ಪೈಪ್ನಲ್ಲಿ ಹೋಗಿ ಅದು ಸಾಕಷ್ಟು ದೊಡ್ಡ ಸೈಜದ್ದು ಹೋಗಿಬಿಟ್ಟು ಅಲ್ಲಿ ಬ್ಲಾಕ್ ಆದರೆ ಆವಾಗ ಸಿಕ್ಕಾಪಟ್ಟೆ ಪೇಯ್ನ್ ಬರಲಿಕ್ಕೆ ಶುರುವಾಗುತ್ತೆ, ಸಿವಿಯರ್ ಪೇಯ್ನ್ ಬರಲಿಕ್ಕೆ ಶುರುವಾಗ್ತದೆ. ಸೊ ಅದು ಸಿವಿಯರ್ ಪೇಯ್ನ್ ಬಂದಾಗ ನ್ಯಾಚುರಲಿ ನೀವು ನಿಮ್ಮ ವೈದ್ಯರು ನಿಮ್ಮನ್ನು ಸರ್ಜನ್ ಹತ್ರ ಕಳಿಸ್ತಾರೆ. ಸರ್ಜನ್ ಹತ್ರ ಕಳಿಸಿ ಅವರು ಅದಕ್ಕೆ ತಕ್ಕ ಚಿಕಿತ್ಸೆ ಮಾಡ್ತಾರೆ. ಒಂದನೇದಾಗಿ ದೊಡ್ಡ ಕಲ್ಲು. ಆಮೇಲೆ ನಿಮಗೆ ನಾನು ಹಲವಾರು ನನ್ನ ಯೂಟ್ಯೂಬ್ನಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದೇ ಒಂದು ಫಾರಿನ್ ಬಾಡಿ ಅಂದರೆ ನಮಗೆ ದೇಹಕ್ಕೆ ಬೇಡವಾದಂತಹ ಪದಾರ್ಥವನ್ನು ದೇಹದಿಂದ ಹೊರಗಡೆ ತಳ್ಳುವುದೇ ನಮ್ಮ ದೇಹದ ಒಂದು ಭಾಳ ಮುಖ್ಯವಾದಂತಹ ಒಂದು ಲಕ್ಷಣ. ಎನಿಥಿಂಗ್ ವಿಚ್ ಇಸ್ ನಾಟ್ ವಾಂಟ್ ಅಂದರೆ ಡಸ್ಟ್ ಮೂಗಿನೊಳಗೆ ಹೋದರೆ ಅಕ್ಷಿ ಅಂತ ಹೊರಗೆ ಹೋಗೋ ತನಕ ಬಿಡೋದಿಲ್ಲ. ಬಾಯಲ್ಲಿ ಜೀರ್ಣ ಆಗದೇ ಇರುವಂಥದ್ದು ಬಾಯಿಯೊಳಗಡೆ ಹೋಗಿ ಸ್ಟಮಕ್ಕಿಗೆ ಹೋದರೆ ಅದು ವಾಂತಿ ಆಗೋ ತನಕ ಅಲ್ಲಿ ನಿಮಗೆ ಸಂಕಟನೇ ಇಲ್ಲ. ವಾಂತಿ ಆದಮೇಲೆ ಹಬ್ಬ ಸ್ವಲ್ಪ ಸಮಾಧಾನ ಆಯಿತು ಅಂತ. ಅಂದರೆ ಬೇಸಿಕಲಿ ನೀವೇನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಯಾವುದೇ ಪದಾರ್ಥ ದೇಹಕ್ಕೆ ಇಷ್ಟ ಆಗಲಿಲ್ಲ, ಅದು ನನಗೆ ಬೇಡ ಅಂತ, ತ್ಯಾಜ್ಯ ವಸ್ತು ಅಂತ ಗೊತ್ತಾದ ತಕ್ಷಣ ಅದು ತ್ಯಜಿಸುವವರೆಗೆ, ಅದನ್ನು ತಳ್ಳುವವರೆಗೆ ಅದಕ್ಕೆ ಸಮಾಧಾನ ಇರೋದಿಲ್ಲ. ಅದೇ ತರಹ ಇಲ್ಲಿ ನೋವು ಜಾಸ್ತಿಯಾಗಿ ತಡೆಯಲಿಕ್ಕೆ ಆಗೋದಿಲ್ಲ ಅಂತಂದ ಸಂದರ್ಭದಲ್ಲಿ ಡಾಕ್ಟ್ರು ನಿಮಗೊಂದು ಚಿಕ್ಕದಾಗಿ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೋ ಅಥವಾ ಓಪನ್ ಸರ್ಜರಿನೋ ಮಾಡಿಬಿಟ್ಟು, ಕಲ್ಲು ಮಾತ್ರ ತೆಗೆಯಲ್ಲ, ಯಾಕಂದರೆ ಕಲ್ಲು ತೆಗೆದ್ರೆ ಬೇರೆ ಕಲ್ಲುಗಳು ಮತ್ತೆ ಉತ್ಪತ್ತಿ ಆಗ್ಬೋದಲ್ವ. ಸೊ ಈ ಗ್ಯಾಲ್ ಬ್ಲಾಡರನ್ನೇ ತೆಗೆದುಬಿಡ್ತಾರೆ. ಆ ಪಿತ್ತಕೋಶಕ್ಕೆ ಆಗ ತೆಗೆದ್ರೆ ಮತ್ತೆ ಪ್ರಾಬ್ಲಮ್ ಆಗಲ್ವ ಅಂತ ನೀವು ಕೇಳ್ಬೋದು. ಪಿತ್ತಕೋಶದ ಕೆಲಸ ಏನು? ಪಿತ್ತವನ್ನು, ಎಕ್ಸ್ಟ್ರಾ ಬೈಲನ್ನು ಸಂಗ್ರಹ ಮಾಡೋದು. ಗ್ಯಾಲ್ ಬ್ಲಾಡರು ಎಕ್ಸ್ಟ್ರಾ ಬೈಲನ್ನು ಸಂಗ್ರಹ ಮಾಡ್ತದೆ ಅಷ್ಟೇ. ಅದು ಒಂದು ಕೋಶ, ಅದು ಒಂದು ಸಂಗ್ರಹಣಾ ಚೀಲ. ಅದಕ್ಕಿಂತ ಜಾಸ್ತಿ ಅದಕ್ಕೆ ಕೆಲಸ ಇಲ್ಲ. ಸೊ ಆದ್ದರಿಂದ ಅದು ಇಲ್ಲದಿದ್ದರೂ ನಡೀತದೆ. ನಮಗೆ ಎಷ್ಟು ಬೇಕೋ ಅಷ್ಟು ಬೈಲ್ ಸೆಕ್ರೀಷನ್ ಲಿವರ್ನಿಂದ ಬರ್ತದೆ, ಜೀರ್ಣ ಆಗ್ತದೆ, ಹೋಗ್ತದೆ. ಪಿತ್ತಕೋಶ ಇಲ್ಲ ಅಂದರೂ ನಡೀತದೆ. ಆದ್ದರಿಂದ ಪಿತ್ತಕೋಶವನ್ನು ತೆಗೆಯುವುದೇ ಇದಕ್ಕೆ ಕೊನೆಯ ಚಿಕಿತ್ಸೆ. ಡಾಕ್ಟ್ರು ಒಂದು ಸರ್ತಿ ಪಿತ್ತಕೋಶ ತೆಗೆದುಬಿಟ್ರೆ ಆಮೇಲೆ ನಿಮಗೆ ಬೈಲ್ ಸ್ಟೋನ್ ಫಾರ್ಮೇಷನ್ ಆಗೋದಿಲ್ಲ. ಅದು ಯಾಕೆಂದರೆ ಅಲ್ಲಿ ಸ್ಟೋರ್ ಆಗೋದಿಲ್ಲ. ಸ್ಟೋರ್ ಆಗದೇ ಇರೋದ್ರಿಂದ ಪಿತ್ತಕೋಶ ಇಲ್ಲದೇ ಇರೋದರಿಂದ ಸ್ಟೋನ್ ಫಾರ್ಮೇಷನ್ ಪ್ರಶ್ನೆ ಇಲ್ಲ. ಸೊ ಫೈನಲ್ ಆನ್ಸರ್ ಈಸ್ ಸರ್ಜರಿ. ಯಾರು ಏನೇ ಮಾತ್ರೆ ಕೊಟ್ಟರು ಅದು ನಿಮಗೆ ಟೆಂಪರರಿ ಆಗಿ ಒಂಚೂರು ಆ ಸ್ಟೋನನ್ನು ಕರಗಿಸ್ಬೋದು, ಅಥವಾ ಅತಿ ಚಿಕ್ಕ ಕಲ್ಲಾದರೆ ಅಲ್ಲೇ ಕರಗಿಬಿಟ್ಟು ಹಾಗೇ ನಮ್ಮ ಸ್ಮಾಲ್ ಇಂಟೆಸ್ಟೈನ್ ಮತ್ತು ಲಾರ್ಜ್ ಇಂಟೆಸ್ಟೈನ್, ಚಿಕ್ಕ ಕರಳು ಮತ್ತು ದೊಡ್ಡ ಕರಳ ಮೂಲಕ ಹೋಗಿಬಿಡ್ಬೋದು. ದೊಡ್ಡ ಸ್ಟೋನ್ ಆದರೆ ಖಂಡಿತವಾಗಿಯೂ ಸರ್ಜರಿ ಮಾಡಬೇಕು, ಗ್ಯಾಲ್ ಬ್ಲಾಡರ್ನ ತೆಗಿಬೇಕು. ಸೊ ಇದು ಗ್ಯಾಲ್ ಸ್ಟೋನ್ಸ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಭಾಳ ಜನಕ್ಕೆ ಬಂದಿರ್ತದೆ. ಭಾಳ ಜನ ನನ್ನ ಹತ್ರನೂ ಬರ್ತಾರೆ, ಗ್ಯಾಸ್ಟ್ರಿಕ್ಕು ಅಂದ್ಕೊಂಡು ಹೇಳ್ತಾ ಇರ್ತಾರೆ. ಭಾಳ ಜನಕ್ಕೆ ಹೇಳಿದ್ದೀನಿ, ನಂದು ಗ್ಯಾಸ್ಟ್ರೈಟಿಸ್, ಡಾಕ್ಟರ್ ಪದ್ಮನಾಭ ಭಟ್ ಸ್ಪೀಕ್ಸ್ ಅಬೌಟ್ ಗ್ಯಾಸ್ಟ್ರೈಟಿಸ್ ಅಂತ ಓದ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಆದ್ರೂ ಗ್ಯಾಸ್ಟ್ರಿಕ್ಕು ಅಂತ ಇರ್ತಾರೆ. ಸರಿ, ಗ್ಯಾಸ್ಟ್ರಿಕ್ಕು ಅಂತ ಸುಮಾರು ಜನ ಡಾಕ್ಟರ್ ಹತ್ರ ಹೋಗಿರ್ತಾರೆ. ಎಲ್ಲ ಕಡೆ ಆದಮೇಲೆ ನನ್ನ ಹತ್ರ ಬಂದಾಗ ನನಗೆ ಹೆಚ್ಚಿಗೆ ಕೆಲಸ ಇರೋದಿಲ್ಲ. ನೇರ ಸ್ಕ್ಯಾನಿಂಗ್ ಮಾಡಲಿಕ್ಕೆ ಹೇಳ್ತೀನಿ. ಸ್ಕ್ಯಾನಿಂಗ್ ಮಾಡಿದ್ರೆ ಇನ್ವೇರಿಯಬಲಿ ಅಲ್ಲಿ ಸ್ಟೋನ್ ಇರ್ತದೆ. ಸೊ ಅದನ್ನು ಸರ್ಜನ್ಗೆ ರೆಫರ್ ಮಾಡ್ತೀನಿ, ಅವರು ಸರ್ಜರಿ ಮಾಡ್ತಾರೆ. ಸೊ ಇಷ್ಟು ಹೇಳಿ ಗ್ಯಾಲ್ ಸ್ಟೋನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಧನ್ಯವಾದಗಳು. ಜೈ ಹಿಂದ್.